ಈ ರಿಟರ್ನ್ ವಾಲ್ ಕಳಚಿ ಇದು ಟೆಂಪರರಿ ಸ್ಟ್ರಕ್ಚರ್ಸ್ಗಳ ಮೇಲೆ ಏನು ಬಿದ್ದಿದ್ದು ಅದು ಕಂಪ್ಲೀಟಾಗಿ ನಮಗೆ ಅರ್ಧ ಅಡಿ ಅಥವಾ 1 ಅಡಿ ಅಷ್ಟೇ ಗ್ಯಾಪ್ ಇತ್ತು ಭೂಮಿ ಮೇಲಿಂದ ಅದಕ್ಕೂ. ಹಾಗಾಗಿ ನಾವು ಅದು ಲಿಫ್ಟ್ ಮಾಡಲಿಕ್ಕೆ ನಮಗೆ ಅಲ್ಲಿ ವೆಹಿಕಲ್ ಬರಲಿಕ್ಕೆಲ್ಲ ಜಾಗ ಆಗ್ತಿರಲಿಲ್ಲ. ಫಸ್ಟ್ಗೆ ಒಂದು JCB ತರಿಸಿದ್ದು, ಅದು ಕೂಡ ಆ ಮಳೆ ಇದರಲ್ಲಾಗಿರೋದ್ರಿಂದ ಅದು ಕಂಪ್ಲೀಟಾಗಿ ಅಲ್ಲೇ ಕುಸಿತು. ಹಾಗಾಗಿ ಅದನ್ನು ತೆಗೆದು ಮತ್ತೆ ಇಟಾಚಿ ತರಿಸಿ ಸತತವಾಗಿ ಅದನ್ನು ಗುಂಡಿ ತೆಗೆದು ನಾವೇನು ಮಾಡಿದ್ವಿ, ಅದು ಲಿಫ್ಟ್ ಮಾಡಲಿಕ್ಕೆ ಆಗಲ್ಲ ಅಂತ ನಮಗೆ ಗೊತ್ತಾಯಿತು. ಹಾಗಾಗಿ ಕೆಳಗಡೆ ಸುಮಾರು ಒಂದು 8-10 ಅಡಿ ಆಳಕ್ಕೆ ಗುಂಡಿ ತೆಗೆದು ಆ ಗುಂಡಿ ಒಳಗೆ ನಿಂತ್ಕೊಂಡು ನಿಧಾನಕ್ಕೆ ಕಾರ್ಯಾಚರಣೆ ಮಾಡಿ ಅಲ್ಲಿಂದ ಎಲ್ಲನೂ ಮಣ್ಣೆಲ್ಲ ತೆಗೆದು ಅಲ್ಲಿ ಬಾಡಿನ ಟ್ರೇಸ್ ಮಾಡಿ ರಿಕವರಿ ಮಾಡೋದಕ್ಕೆ ಸಾಧ್ಯ ಆಗಿದೆ. ಎಲ್ಲ ಒಟ್ಟಿಗೆ ಇತ್ತು, ಹೆಚ್ಚು ಕಮ್ಮಿ ಒಂದು ಅರ್ಧ ಅಡಿ ಹಿಂದೆ ಮುಂದೆ ಎಲ್ಲ ಒಟ್ಟಿಗೆ ಇತ್ತು ಬಾಡಿಗಳು. ತಾಯಿ ಮಗು ಜೊತೆಲಿ ಇತ್ತು. ಮಗು ಫಸ್ಟು ಗಂಡು ಏನಿದ್ರು ಅವ್ರು ಫಸ್ಟು ಸಿಕ್ತು, ಬಾಡಿ ಸಿಕ್ತು. ಅದಾದ ನಂತರ ತಾಯಿ ಮಗು ಜೊತೆಲೇ ಇತ್ತು, ಅಪ್ಕೊಂಡಿದ್ರು. ಅವ್ರನ್ನೂ ಕೂಡ ರಿಕವರಿ ಮಾಡಿ ಕೊಟ್ಟಿದ್ದೀವಿ. ಈಗ ಏನು ಸಮಸ್ಯೆ ಇಲ್ಲ. ಸುಮಾರು ಒಂದು 6:30 ಗಂಟೆ ಸತತವಾಗಿ ಕಾರ್ಯಾಚರಣೆ ಮಾಡಿದ್ದೀವಿ. ಈಗೆಲ್ಲನೂ ಬಹುಶಃ ಕಂಪ್ಲೀಟ್ ಆಗಿದೆ, ಇನ್ಯಾರು ಟ್ರ್ಯಾಪ್ ಇಲ್ಲ ಅಂತ ಹೇಳ್ತಿದ್ರು. ಹಾಗಾಗಿ ಕಾರ್ಯಾಚರಣೆ ಸ್ಥಗಿತಗೊಳಿಸಿದ್ದೀವಿ. ಅಶೋಕ್ ಕುಮಾರ್ BR ಅಂತ, ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ, ಶಿವಮೊಗ್ಗ.